ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಪವಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ? ತುಂಬಾ ಕಷ್ಟ ಆಯ್ತು ಬೇಗ ಅರ್ಥ ಮಾಡ್ಕೊಳಕ. ಬಟ್ ಯಾವಾಗ್ಲೂ ಅವಳು ಜಾಲಿ ಆಗಿರ್ತಾಳ. ಅವ್ರು ಫಸ್ಟ್ ಡ್ಯಾನ್ಸ್ ಅಲ್ಲಿ ಇರ್ತಾರೆ, ಆಮೇಲೆ ಬರ್ತಾ ಮಾಡ್ಲಿಂಗ್ ಫೀಲ್ಡ್ ಗೆ ಬರ್ತಾರೆ. ಮನೇಲಿ ಬೇಡ ಅಂದಾಗ ಅವರು ಹೆಂಗೋ ಒಪ್ಪಿಸಿ ಸ್ವಲ್ಪ ಸ್ವಲ್ಪ ಮಾಡ್ಲಿಂಗ್ ಬರ್ಕೋತಾ ಮನೇಲಿ ಒಪ್ಕೋತಾರೆ. ಆಮೇಲೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸರ್. ಏನಪ್ಪಾ ಅಂದ್ರೆ ನಾಯಿನ ಅವರು ಮಗು ಅಂತ ಕರೀತಾರೆ ಸರ್. ಯಾವಾಗ್ಲೂ ನಾಯಿಯಿಂದ ಒಂದು ಪ್ರೀತಿ ಹುಟ್ಟುತ್ತೆ ಸರ್. ಬಟ್ ಇವ್ರ ಜೀವನದಲ್ಲಿ ಆಗಿರೋದು ಒಂದು ನಾಯಿಯಿಂದ ಬ್ರೇಕಪ್ ಆಗಿದೆ ಸರ್. ಅದು ಹೆಂಗಪ್ಪ ಅಂದ್ರೆ ನಾಯಿ ಬೇಡ, ನಾಯಿ ಇದ್ರೆ ನಾನು ಇರಲ್ಲ ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರಂದ್ರೆ ಇವ್ರ ಫ್ಯಾಮಿಲಿಯವರು ಒಪ್ಪಿರ್ತಾರೆ ಸರ್, ಅವ್ರ ಫ್ಯಾಮಿಲಿಯವರೇ ಒಪ್ಪಿರ್ತಾರೆ. ಇವರು ಕೂಡ ಅವ್ರ ಮನೆಗೆ ಹೋಗಿರ್ತಾರೆ. ಎಷ್ಟು ಒಂದು 6-7 ವರ್ಷವರೆಗೂ ಇರ್ತಾರೆ. ಆದಷ್ಟು ಅರ್ಥನೂ ಮಾಡ್ಕೊಂಡಿರ್ತಾರೆ, ಇಬ್ರು ಅನ್ಯೋನ್ಯವಾಗಿ ಇರ್ತಾರೆ. ಬಟ್ ನಡಬರಕ್ಕೆ ಬಿಟ್ಟು ಹೋಗ್ಲಿ ಸರ್, ಬಟ್ 6-7 ವರ್ಷ ಅರ್ಥ ಮಾಡ್ಕೊಂಡು ಬಿಟ್ಟು ಹೋಗ್ತಾರಲ್ಲ, ಅದು ತುಂಬಾ ಕಾಡುತ್ತೆ ಸರ್. ಬಟ್ ಇಂತ ಒಳ್ಳೆ ಹುಡುಗಿನ, ಒಳ್ಳೆ ಮನಸ್ಸಿರೋ ಹುಡುಗಿನ ಬಿಟ್ಟು ಹೋದಲ್ಲ ಸರ್, ಅವನಂತ ದುರದೃಷ್ಟ ಇನ್ನೊಬ್ಬ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮಾಡಲ್ ಆಗಿ ಅವನು ಮೆಚ್ಚಿಸುವಂತ ಪ್ರಯತ್ನ ಪಟ್ಟ. ಬಟ್ ಒಳಗಿರೋ ನೋವನ್ನ ಕೆತ್ಕೊಳ್ಳುವಂತ ಪ್ರಯತ್ನ ನಾವ್ ಯಾರು ಮಾಡಿರಲಿಲ್ಲ. ಬಟ್ ಐ ಥಿಂಕ್ ಹಿ ಹಸ್ ಟ್ರೈಡ್. ಏನಾಯ್ತು ಹೇಳ್ಬೋದಾ? ಆಲ್ಮೋಸ್ಟ್ 5 years ಇಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಿ. ಎಲ್ಲ ಸರಿ ಇತ್ತು. ಅವರು ನಾರ್ತ್ ಇಂಡಿಯನ್, ನಾನು ಸೌತ್, ಎಲ್ಲ ಓಕೆ. ಬಟ್ ನನ್ನ ಲೈಫ್ ಅಲ್ಲಿ ನನಗೆ ನಾಯಿ ಅಂದ್ರೆ ಎಲ್ಲಾರ್ಗೂ ಗೊತ್ತು ಎಷ್ಟು ಪ್ರಾಣ ಅಂತ. ನನ್ನ ಬರ್ಡೇಗೆ ಅಂತ ಅವರೇ ಗಿಫ್ಟ್ ಕೊಟ್ಟಿದ್ದು. ಬಟ್ ನನ್ನ ಬಿಟ್ಟೋಗೋ ರೀಸನ್ನು ಅದೇ ಹೇಳಿದ್ರು ಅವರು. ನಾಯಿನ ಮಾರ್ಬಿಡು, ಅಡಾಪ್ಷನ್ ಕೊಡು ಅಂತ ಹೇಳಿಲ್ಲ ಅವರು. ಮಾರ್ಬಿಡು ನಾಯಿನ, ಅವಾಗ್ಲೇ ನಿನ್ನ ಮನೆಗೆ ಕೆಸ್ಕೊಡೋದು ಅಂತ ಹೇಳಿದ್ರು. ಇಲ್ಲ ಮದ್ವೆ ಆಗಲ್ಲ ಅಂತ ಹೇಳಿದ್ರು. ಅಂಡ್ ಅವ್ರಿಗೆ ಗೊತ್ತು ನಂಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಅಂಡ್ ಬಾಯ್, ನನ್ನ ಮಗ, ನನ್ನ ನಾಯಿ, ಅವ್ರನ್ನ ರೆಸ್ಕ್ಯೂ ಮಾಡಿರೋದು ನಾವು ಹೈದ್ರಾಬಾದಿಂದ. ನನ್ನ ಬಿಟ್ಟು ಅವ್ನಿರಲ್ಲ. ಇವಾಗ್ಲೂ ನಾನು ಯಾವಾಗ ಶೂಟಿಂಗ್ ಬರ್ತೀನೋ, ನಾನು ಅವ್ನಿಗೆ ಊಟ ಎಲ್ಲ ಹಾಕಿ ಬಂದ್ರೇನೆ ಅವ್ನಿರೋದು. ಮನೇಲಿ ಇಲ್ಲ ಅಂದ್ರೆ ಅವ್ನಿರಲ್ಲ. ಅವನು ಯಾಕೆ ಅವರೇ ಕೊಡಿಸಿದ್ಮೇಲೆ ಯಾಕೆ ಆತರ ಹೇಳಿದ್ರು? ಆಕ್ಚುಲ್ ರೀಸನ್, ಅವ್ರಿಗೆ ಮದ್ವೆ ಆದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ತಗೊಳಕ್ ಇಷ್ಟ ಇರ್ಲಿಲ್ಲ. ರೀಸನ್ ಕೊಟ್ಟಿದ್ ನಾಯಿ ರೀಸನ್ ಅಂತ. ಹೌ ಆರ್ ಯು ನೌ? ಐ ವಾಸ್ ಫೈನ್. 8 ತಿಂಗಳಾಯ್ತು ಇವಾಗ. 2 ದಿನದಿಂದ ನಾನು ಅವ್ರನ್ನ ನೋಡ್ದೆ. ಪವಿ ಕತೆನ ಓಪನ್ ಮಾಡಿದ್ದೆ, ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬೇಕಾಗಿತ್ತು ಅದು, ಟಿಯರ್ಸ್ ಆಚೆ ಬರ್ಬೇಕಾಗಿತ್ತು. ಅದು ಇವತ್ತು ಕೊನೆ ಆಗ್ಬೇಕು ನಿಮ್ಗೆ, ಅಷ್ಟೇ. ಅದು ಇನ್ನೆವತ್ತು ಡೋಂಟ್ ಕ್ರೈ ಫಾರ್ ದಟ್ ಇನ್ಸಿಡೆಂಟ್ ಅಗೇನ್ ಇನ್ ಯುವರ್ ಲೈಫ್ ಟೈಮ್. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಟಿಯರ್ ಡೋಂಟ್ ವೇಸ್ಟ್ ಯುವರ್ ಟಿಯರ್ಸ್. ಅದನ್ನ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ನಾಯಿಗಿಂತ ಪೆಟ್ ಯಾವುದೂ ಇಲ್ಲ. ಸೊ ಓಕೆ, ಯುವರ್ ಪೆಟ್ ಸೇವ್ಡ್ ಯು, ಯುವರ್ ಫ್ಯೂಚರ್ ಸೇವ್ಡ್ ದ ಫ್ಯೂಚರ್ ಅಂತ ಅನ್ಕೋಬೇಕು ನಾವು, ಅಷ್ಟೇ ಅಲ್ವಾ? ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾಟ್ ಕ್ರಿಬ್ ಓವರ್ ಥಿಂಗ್ಸ್ ವಿಚ್ ಹಸ್ ಗಾನ್ ಅವೇ ಇನ್ ಲೈಫ್. ಅಂಡ್ ಅಂಥವ್ರಿಗೂ ಸಹ ಐ ಡೋಂಟ್ ಫೀಲ್ ಯು ಟು ಕ್ರೈ ಅಂಡ್ ಐ ವಿಲ್ ನಾಟ್ ಅಲೌ ಯು ಟು ಕ್ರೈ. ಐ ಡೋಂಟ್ ಲೈಕ್ ಯು ಟು ಕ್ರೈ.